ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ. ಇವತ್ತು ನಾನು ನಿಮಗೆ ನಮ್ಮ ಬ್ರಾಯ್ಲರ್ ಪೋಲ್ಟ್ರಿ ಫಾರ್ಮಲ್ಲಿ ಈಗ ನಾವು ಶೆಡ್ಡು, ಈಗ ಫಾರ್ಮಿಗೆ ಫ್ಲೋರ್ ಇರ್ತದಲ್ಲ, ಅದಕ್ಕೆ ಹೇಗೆ ನಾವು ಈಸಿಯಾಗಿ ಸುಣ್ಣ ಇದನ್ನು ಸ್ಪ್ರೇ ಮಾಡ್ಬೋದು. ಸುಣ್ಣ ಯಾಕೆ ಸ್ಪ್ರೇ ಮಾಡ್ತಾರೆ ಅಂತೇಳಿದರೆ, ಈಗ ನಾವು ಕಳೆದ ಬ್ಯಾಚ್ನಲ್ಲಿ ಅಂತೇಳಿದರೆ, ಈಗ ಖಾಲಿಯಾಗಿರುವ ಬ್ಯಾಚ್ನಲ್ಲಿ ಹೋದ ಬ್ಯಾಚಿನ ಮರಿಗಳಲ್ಲಿ ಏನಾದರೂ, ಕೋಳಿಗಳಲ್ಲಿ ಏನಾದರೂ ಡಿಸೀಸ್ ಇದ್ದು ಅದರ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಏನಾದರೂ ಶೆಡ್ಡಲ್ಲಿ ಉಳಿದಿದ್ದರೆ ಅದನ್ನು ನಾವು ರಿಮೂವ್ ಮಾಡಲಿಕ್ಕೆ, ಅಂತೇಳಿ ವೈರಸ್ಸನ್ನು ನಾಶ ಮಾಡಲಿಕ್ಕೆ ನಾವು ಪ್ರಥಮವಾಗಿ ಶೆಡ್ಡನ್ನು ಕ್ಲೀನ್ ಮಾಡಿದ ನಂತರ ನಾವು ಅದಕ್ಕೆ ಸುಣ್ಣವನ್ನು ಸ್ಪ್ರೇ ಮಾಡ್ತೀವಿ. ಈಸಿಯಾಗಿ, ತುಂಬ ಸುಲಭ ರೀತಿಯಲ್ಲಿ, ತುಂಬ ಕಡಿಮೆ ಸಮಯದಲ್ಲಿ, ಹಾಗೆ ನಮಗೆ ಕೂಡ ಏನಾದರೂ ಹಾರ್ಮ್ ಆಗದ ಹಾಗೆ, ನಮ್ಮ ಸ್ಕಿನ್ನಿಗೆ ಸುಣ್ಣವನ್ನು ತಾಗಿದರೆ ಸ್ಕಿನ್ ಕೂಡ ಸುಡ್ತದೆ. ಇದೆಲ್ಲದರಿಂದ ನಾವು ಬಚಾವಾಗಲಿಕ್ಕೆ ಈಸಿಯಾಗಿ ನಾವೊಂದು ಮೆಥಡ್ ಇದೆ, ಆ ಮೆಥಡಿಂದ ನಾವು ಸುಣ್ಣವನ್ನು ಸ್ಪ್ರೇ ಮಾಡ್ಬೋದು. ಅದು ಹೇಗೆ ಅಂತ ನಾನು ನಿಮಗೆ ಇವತ್ತು ತಿಳಿಸಿಕೊಡ್ತೇನೆ. ಇದು ನಾವು ಅಡಿಕೆ ಮರಕ್ಕೆ ಮದ್ದು ಬಿಡ್ತಾರಲ್ಲ, ಅದಕ್ಕೆ ಬಳಸುವಂಥ ಇದು ಫಿಲ್ಟರ್ ಸುಣ್ಣ. ಇದನ್ನು ಕೂಡ ನಾವು ಪೌಲ್ಟ್ರಿ ಫಾರ್ಮಿಗೆ ಯೂಸ್ ಮಾಡ್ತಾ ಇದ್ದೀವಿ. ಇದು ಕಡಿಮೆ ಸಾಕಾಗ್ತದೆ. ಈಗ ನಾವೊಂದು 5,000 ಕೋಳಿ ಫಾರ್ಮಿನ ಶೆಡ್ಡಿಗೆ ನಾವೀಗ ಯೂಸ್ ಮಾಡ್ತಾ ಇರುವಂಥದ್ದು ಒಂದು 10 kg ಸುಣ್ಣ ಸಾಕಾಗ್ತದೆ. ಇದು ತುಂಬ ಫಿಲ್ಟರ್ ಆಗಿರ್ತದೆ, ಇದರಲ್ಲಿ ವೇಸ್ಟ್ ಏನು ಕೂಡ ಉಳಿಯುವುದಿಲ್ಲ. 100% ಆಗಿ ನಾವು ಸ್ಪ್ರೇ ಮಾಡ್ಬೋದು ಶೆಡ್ಡಿಗೆ. ಹಾಗೆ ಇದನ್ನು ನಾವೊಂದು 100 ಲೀಟರ್ ನೀರಲ್ಲಿ ನಾವು 5,000 ಶೆಡ್ಡಿಗೆ ಸ್ಪ್ರೇ ಮಾಡ್ತೀವಿ, ಸಾಕಾಗ್ತದೆ. ಇದು ಸಿಮೆಂಟ್ ಫ್ಲೋರಿಗೆ ಆದರೆ ಮಾತ್ರ ಇದು ನಮಗೆ ಯೂಸ್ ಆಗುವಂಥದ್ದು. ಈ ಮಡ್ ಫ್ಲೋರಿಗೆಲ್ಲ ಆದರೆ ಜಾಸ್ತಿ ಬೇಕಾಗ್ತದೆ ಸ್ಪ್ರೇ ಮಾಡಲಿಕ್ಕೆ. ಇದು ಸಿಮೆಂಟ್ ಫ್ಲೋರ್ ಆದರೆ ಒಂದು 10 kg ಸುಣ್ಣದಲ್ಲಿ ನಾವು ಇದನ್ನು ಮ್ಯಾನೇಜ್ ಮಾಡ್ಬೋದು. ಹಾಗೆ ನಾವು ಈ ಸುಣ್ಣ ಹೊಡೆಯೋದ್ರಿಂದ ನಮಗೇನು ಪ್ರಯೋಜನ ಅಂತ ಹೇಳಿದರೆ, ಕಡಿಮೆ ಸಮಯದಲ್ಲಿ ಅಂತ ಹೇಳಿದರೆ, ನಾವೇನು 5,000 ಶೆಡ್ ಕೆಪಾಸಿಟಿ ಶೆಡ್ನ ಫ್ಲೋರನ್ನು ನಾವೊಂದು 1.5-2 ಅವರಲ್ಲಿ ನಾವು ಇದನ್ನು ಮುಗಿಸ್ಬೋದು. ಹಾಗೆ ಯಾವುದೇ ಕೂಡ ನಮಗೆ ಸಮಸ್ಯೆ ಆಗೋದಿಲ್ಲ. ಯಾಕೆಂತೇಳಿದರೆ ಸುಣ್ಣ ಸಾಗಿದರೆ ಎಲ್ರಿಗೂ ಗೊತ್ತಿರ್ತದೆ, ಈಗ ಚರ್ಮ ಸುಟ್ಟು ಹೋಗುವಂಥದ್ದು, ಈ ಥರ ಸಮಸ್ಯೆ ಆಗ್ತದೆ. ನಾವು ಈ ಥರ ಬ್ಯಾಟ್ರಿಯಲ್ಲಿ ನಾವು ಸ್ಪ್ರೇಯನ್ನು ಮಾಡ್ತೀವಿ. ಈ ಬ್ಯಾಟ್ರಿ ಮುಖಾಂತರ ಸ್ಪ್ರೇಯರ್ ಇರ್ತದೆ, ಈ ಸ್ಪ್ರೇಯರ್ ಥ್ರೂ ನಾವು ಸ್ಪ್ರೇ ಮಾಡ್ತಾ ಹೋಗ್ತದೆ. ಇಬ್ಬರು ಬೇಕಾಗ್ತದೆ. ಯಾಕೆಂತೇಳಿದರೆ ಡ್ರಮ್ಮಲ್ಲಿ ನಾವು ಸುಣ್ಣವನ್ನು ಮಿಕ್ಸ್ ಮಾಡಿರುವಾಗ ಅದನ್ನು ಹಾಗೆ ಬಿಟ್ಟರೆ ಸುಣ್ಣ ಅನ್ನುವಂತಕ್ಕಂಥದ್ದು ಅಡಿಗಡೆ ಹೋಗಿ ನಿಲ್ತದೆ ಡ್ರಮ್ಮಿನ. ಆ ಕಾರಣದಿಂದ ನಾವು ಒಬ್ಬರು ಅಲ್ಲಿ ತಿರುಗಿಸ್ತಾ ಇರಬೇಕಾಗ್ತದೆ ಅದನ್ನು. ಇಲ್ಲ ಅಂತೇಳಿದರೆ ಅದು ತಳಭಾಗದಲ್ಲಿ ಹೋಗಿ ಕೂತ್ಕೊಳ್ತದೆ. ಈಗ ಒಬ್ಬರು ಸ್ಪ್ರೇ ಮಾಡಲಿಕ್ಕೆ ಬೇಕಾಗ್ತದೆ. ಈಗ ಫುಲ್ ಹೀಗೆ ಕಂಟಿನ್ಯೂ ಆಗಿ ಫ್ಲೋರಿಗೆ ಸ್ಪ್ರೇ ಮಾಡ್ತಾ ಹೋದಾಗ 100% ಫ್ಲೋರ್ ಕವರ್ ಆಗ್ತದೆ. ಹಾಗೆ ನಮಗೆ ಈಗ ಸ್ಪ್ರೇ ಮಾಡಿದಾಗ ನಮಗೆ ಅದರದ್ದು ಎಫೆಕ್ಟ್ ಏನು ಗೊತ್ತಾಗೋದಿಲ್ಲ, ಏನು ಸುಣ್ಣ ಹೊಡೆದಿದ್ದೀವ ಏನಂತ ಗೊತ್ತಾಗೋದಿಲ್ಲ. ಇದೊಂದು ಫುಲ್ಲು ಡ್ರೈ ಆದ ನಂತರ ಫುಲ್ಲಾಗಿ ವೈಟಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ನಮಗೆ ಇದಕ್ಕೆ ಖರ್ಚಾಗುವಂಥದ್ದು ತುಂಬ ಕಡಿಮೆ. ಯಾಕೆಂತೇಳಿದರೆ ಈ ಸುಣ್ಣಕ್ಕೆ 1 kg ಸುಣ್ಣಕ್ಕೆ ರೇಟ್ ಇರುವಂಥದ್ದು 40 ರೂಪಾಯಿ, ಕೆಲವೊಮ್ಮೆ 45 ರೂಪಾಯಿ MRP ಇರ್ತದೆ, 40 ರೂಪಾಯಿಯನ್ನು ತಗೊಳ್ತಾರೆ. ಇದು ನಮಗೆ ನಾವು ಇವಾಗ 8 kgಯಿಂದ 10 kg ಸುಣ್ಣ ಆರಾಮಾಗಿ ನಾವು ಈ ಸಿಮೆಂಟ್ ಫ್ಲೋರ್ ಇರುವವರು ಆರಾಮಾಗಿ ಹೊಡಿಬೋದು. ಇಲ್ಲಿ 400 ರೂಪಾಯಿ ಖರ್ಚಾಗ್ತದೆ ಒಂದು ಸುಣ್ಣ ಸ್ಪ್ರೇ ಮಾಡಲಿಕ್ಕೆ. ಅದೇ ಮಡ್ ಫ್ಲೋರ್ ಆದರೆ ತುಂಬ ಜಾಸ್ತಿ ಬೇಕಾಗ್ತದೆ, ಇದರ 3 ಪಟ್ಟು ಜಾಸ್ತಿ ಬೇಕಾಗ್ತದೆ. ಈಗ 100 ಲೀಟರ್ ನೀರಿಂದ ನಾವು ಕವರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಡ್ ಫ್ಲೋರ್ ಆಗಿರೋದ್ರಿಂದ ಅದು ಬೇಗ ಎಳೆದುಕೊಳ್ತದೆ, ಸಕ್ ಮಾಡ್ತದೆ ಮಣ್ಣಾಗಿರೋದ್ರಿಂದ. ಆ ಕಾರಣದಿಂದ ಅಲ್ಲಿ ನಮಗೆ ನೀರಿನ ಕ್ವಾಂಟಿಟಿ ತುಂಬ ಜಾಸ್ತಿ ಬೇಕಾಗ್ತದೆ. ಈಗ ನಾವಿಲ್ಲಿ 1 ಬ್ಯಾರಲ್ ಅಂತೇಳಿದರೆ 100 ಲೀಟ್ರ್ ಆದರೆ ಅಲ್ಲಿ ಒಂದು 300 ಲೀಟರ್ ಬ್ಯಾರಲ್ ನೀರಾದರೂ ನಾವು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಈ ಮೆಥಡಲ್ಲಿ ನಾವು ಸ್ಪ್ರೇ ಮಾಡೋದಕ್ಕಿಂತ ಮೊದಲು ನಾವು ಏನು ಮಾಡ್ತಿದ್ವಿ ಅಂತ ಹೇಳಿದರೆ, ಈಗ ಚಿಪ್ಪು ಸುಣ್ಣ ಇರ್ತದಲ್ಲ, ಅದನ್ನು ತಂದುಬಿಟ್ಟು ನಾವು ನೀರು ಹಾಕಿ ಅದನ್ನು ಒಂದು ದಿನ ಪುಡಿಯಾಗಲಿಕ್ಕೆ ಬಿಟ್ಟು ಆನಂತರ ನಾವು ನೀರೆಲ್ಲ ಮಿಕ್ಸ್ ಮಾಡಿ ಮ್ಯಾನ್ಯುವಲ್ ಆಗಿ ನಾವು ಶೆಡ್ಡಿಗೆ ಯೂಸ್ ಮಾಡ್ತಾಯಿದ್ವಿ. ಬಟ್ ಇವಾಗ ಏನಾಗಿದೆ, ನಮಗೆ ಈ ರೀತಿ ಮೆಥಡನ್ನು ನಮಗೆ ಕಂಡುಕೊಂಡಿರೋದ್ರಿಂದ ತುಂಬ ಈಸಿ ಆಗ್ತದೆ, ಟೈಮ್ ಸೇವ್ ಆಗ್ತದೆ. ಹಾಗೆ ನಮಗೆ ಸ್ಕಿನ್ನಿಗೆ ಕೂಡ ಏನು ಡ್ಯಾಮೇಜ್ ಆಗೋದಿಲ್ಲ. ಆದ್ದರಿಂದ ಸಿಮೆಂಟ್ ಫ್ಲೋರ್ ಇರುವವರು ಈ ರೀತಿ ಸ್ಪ್ರೇ ಮಾಡಿದರೆ ಟೈಮ್ ಸೇವ್ ಆಗ್ತದೆ ಮತ್ತು ಹಣನೂ ಉಳಿತಾಯ ಆಗ್ತದೆ, ಜಾಸ್ತಿ ಸುಣ್ಣನೂ ಬೇಕಾಗಿರೋದಿಲ್ಲ. ಆದ್ದರಿಂದ ಎಲ್ಲದ ರೀತಿಯಲ್ಲಿ ಕೂಡ ಇದು ಅನುಕೂಲ ನಮಗೆ. ಹಾಗೆ ಇದು 10 kg ಸುಣ್ಣನೇ ಹೊಡಿಬೇಕಂತ ಇಲ್ಲ. ಯಾಕೆಂದರೆ ತುಂಬ ದಪ್ಪವಾಗಿ ಹೊಡಿಬೇಕು ಅಂತ ಹೇಳಿದರೆ ಇದನ್ನು 15 kg ಸುಣ್ಣ ಕೂಡ ಯೂಸ್ ಮಾಡ್ಬೋದು. ಯಾಕೆಂತೇಳಿ ಏನಾದರೂ
ಈಗ ಮಳೆಗಾಲದಲ್ಲಿ ಏನಾಗ್ತದೆ, ಎಲ್ಲಿಯಾದರೂ ಮಳೆ ನೀರು ಒಳಗೆ ಬಿದ್ದಿರೋ ಕಾರಣ ಈ ದಂಡೆಯಲ್ಲಿ ಎಲ್ಲ ಪಾಚಿ ಕೂತ್ಕೊಳ್ತದೆ. ಪಾಚಿ ಇರುವಾಗ ಸ್ವಲ್ಪ ನಾವು ಸುಣ್ಣವನ್ನು ದಪ್ಪ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿದರೆ ಇದೆಲ್ಲ ಕವರ್ ಆಗ್ತದೆ, ಪಾಚಿ ಎಲ್ಲ ಹೋಗ್ತದೆ. ಆ ಕಾರಣದಿಂದ ಇದು ನಮಗೆ ಬೆಟರ್ ಅನ್ನಿಸ್ತದೆ ಈ ಥರ ಸ್ಪ್ರೇ ಮಾಡೋದು. ನೋಡಿ, ಇದು ಈಗ ಸುಣ್ಣ ಸ್ಪ್ರೇ ಮಾಡಿದ ಎಲ್ಲ ಡ್ರೈ ಆದ ನಂತರ ಈ ರೀತಿ ಕಾಣ್ತದೆ. ಇದೆಲ್ಲ ಡ್ರೈ ಆಗಿ ಇಷ್ಟು ವೈಟಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆ ಕಾರಣದಿಂದ ಏನೂ ಸಮಸ್ಯೆ ಆಗೋದಿಲ್ಲ ಈ ರೀತಿ ಸ್ಪ್ರೇ ಮಾಡೋದ್ರಿಂದಲೂ. ಇದು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.